ಮರಡಿಗುಡ್ಡ ಕೊಳ್ಳೇಗಾಲದ ಹೃದಯ ಭಾಗದಲ್ಲಿರುವ ಒಂದು ಪವಿತ್ರ ಕ್ಷೇತ್ರ ಹಾಗೂ ಪ್ರವಾಸಿ ತಾಣ. 77 ಮಲೆ ಒಡೆಯ ಮಾದಪ್ಪ ಮಂಡಿ ಊರಿದಂತ ಒಂದು ಪವಿತ್ರವಾದ ಸ್ಥಳ. ಕುಂತೂರ ಬೆಟ್ಟದಲ್ಲಿ ಮಾದೇಶ್ವರರು ಶಂಭುಲಿಂಗೇಶ್ವರ ಸ್ವಾಮಿಗಳ ಶಿಷ್ಯರಾಗಿ ಸೇವೆ ಮಾಡ್ತಿರ್ತಾರೆ. ಪ್ರತಿದಿನ ಶಿವ ಪೂಜೆಗೆಂದು ಎಲ್ಲಾ ಶಿಷ್ಯರು ಕೂಡ ಕಾಡಿಗೆ ಹೂ ತರಕ್ಕೆ ಹೋಗ್ತಾ ಇರ್ತಾರೆ. ಬೇರೆ ಶಿಷ್ಯರು ಬಿಲ್ವಪತ್ರೆ ಮತ್ತೆ ಸಣ್ಣ ಪುಟ್ಟ ಹೂಗಳನ್ನ ತಂದ್ರೆ, ಮಾದೇಶ್ವರ ಸ್ವಾಮಿಗಳು ಸಂಪಿಗೆ, ಸುಗಂಧರಾಜ ಪುಷ್ಪ, ಮಲ್ಲಿಗೆ, ಇನ್ನೂ ಅನೇಕ ಮುಂತಾದ ಹೂಗಳನ್ನ, ಬಗೆ ಬಗೆಯ ಸುಗಂಧವುಳ್ಳ ಹೂಗಳನ್ನ ತರ್ತಾ ಇರ್ತಾರೆ. ಬೇರೆ ಶಿಷ್ಯರಿಗೆ ಅನುಮಾನ ಶುರುವಾಗುತ್ತೆ, ಇಷ್ಟು ಹೂಗಳು ಹೇಗೆ ಸಿಗುತ್ತೆ ಅಂತ ನೋಡಿದಾಗ ಮಾದೇಶ್ವರ ಸ್ವಾಮಿಗಳು ಒಂದು ಕೊಳದಿಂದ ಚೇಳು, ಹಾವು, ಹುಳ ಉಪ್ಪಟೆನ ಹಿಡಿದು ಅದನ್ನ ಹೂಗಳಾಗಿ ಪರಿವರ್ತನೆ ಮಾಡ್ತಿರ್ತಾರೆ. ಇದನ್ನು ತಿಳಿದ ಶಂಭುಲಿಂಗೇಶ್ವರ ಗುರುಗಳು ಮಾದಪ್ಪನಿಗೆ, ನೀನೊಬ್ಬ ಮಾಯಗಾರ ಮಾದಪ್ಪ, ನೀನು ನನಗಿಂತ ದೊಡ್ಡವನು, ನಿನ್ನನ್ನು ಶಿಷ್ಯನಾಗಿಟ್ಕೊಳ್ಳೋಕೆ ನನಗೆ ಅರ್ಹತೆ ಇಲ್ಲ ಅಂತ ಮಾದಪ್ಪನ ಅಲ್ಲಿಂದ ಕಳಿಸ್ಬಿಡ್ತಾರೆ. ತನ್ನ ಗುರುವಿನ ಮುಖವನ್ನು ನೋಡಬಾರ್ದು ಅಂತ ಮಾದೇಶ್ವರರು ಅಲ್ಲಿಂದ ಇಲ್ಲಿಗೆ ಎಗರಿದಾಗ ಮಂಡಿ ಊರಿ ಬಿದ್ದಂತ ಜಾಗನೇ ಮಂಡಿಗುಡ್ಡ ಅಂತ ಹೆಸರುವಾಸಿಯಾಯಿತು. ಕಾಲ ಕಳಿತ ಇವತ್ತು ಮರಡಿಗುಡ್ಡ ಆಗಿದೆ. ಪ್ರತಿ ಅಮಾವಾಸ್ಯೆಯಲ್ಲಿ ಕೂಡ ಇಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ. ಮಾದೇಶ್ವರ ಬೆಟ್ಟಕ್ಕೆ ಹೋಗಕ್ಕಾಗದೇ ಇದ್ದವರು ಈ ಒಂದು ಮರಡಿಗುಡ್ಡಕ್ಕೆ ಬಂದು ಪೂಜೆ ಮಾಡಿದ್ರೆ ಅಲ್ಲಿ ದೊರಕುವ ಒಂದು ಫಲಗಳೇ ಇಲ್ಲೂ ಸಿಗುತ್ತೆ ಅಂತ ಹಿರೀಕರು ಹೇಳಿದ ಮಾತು ಕೂಡ ಇದೆ. ಮರಡಿಗುಡ್ಡದ ಈ ಅಭಿವೃದ್ಧಿಗೆ ಕಾರಣರಾದಂತಹ ಅರಣ್ಯ ಇಲಾಖೆಗೆ ನಮ್ಮದೊಂದು ಸಲಾಂ.